ಅದು 13 ದಿನಗಳ ಕಾಲ ಕುತಂತ್ರಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಎದೆಯುಬ್ಬಿಸಿ ನಿಂತು ಊದಿದ ಸ್ವಾತಂತ್ರ್ಯದ ಕಹಳೆ. ಹೊರದೇಶಿಗರ ದಾಸ್ಯದ ಸಂಕೋಲೆಯನ್ನ ಬಿಡಿಸ್ಲಿಕ್ಕಾಗಿ ಹೋರಾಡಿ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಕಹಳೆಯನ್ನು ಮೊಳಗಿಸಿದ ನಮ್ಮ ತುಳುನಾಡಿನ ರಾಷ್ಟ್ರವಾದಿ ತರುಣರ ಸಾಹಸದ ಕಥೆ. ನಮ್ಮ ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋದ ಕರುನಾಡಿನ ಸ್ವಾತಂತ್ರ್ಯ ಚರಿತ್ರೆಯಲ್ಲಿ ದಾಖಲಾಗದ ಅಮರ ಸಂಗ್ರಾಮದ ಕಥೆ. 1834 ಸುಮಾರಿಗೆ ಕೊಡಗಿನಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ದಂತಹ ಚಿಕ್ಕ ವೀರರಾಜೇಂದ್ರನನ್ನ ಬ್ರಿಟಿಷರು ಪಟ್ಟದಿಂದ ಕೆಳಗಿಳಿಸಿ ಅಲ್ಲಿನ ಸಾಮ್ರಾಜ್ಯವನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಅಲ್ಲದೆ ಪಂಜ ಸೀಮೆಗೆ ಒಳಪಟ್ಟಿದ್ದ ಪುತ್ತೂರು, ಸುಳ್ಯವನ್ನ ಕೊಡಗಿನಿಂದ ಬೇರ್ಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿಸ್ತಾರೆ. ಕೊಡಗಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದ ಈ ಪ್ರದೇಶಗಳನ್ನ ವಿಭಜಿಸಿದ್ದಲ್ಲದೆ ಅವುಗಳ ಮೇಲೆ ಹೆಚ್ಚುವರಿ ಕಂದಾಯವನ್ನ ಹೇರಿದ್ದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗ್ತದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜೇಶ್ವರ, ಕುಂಬಳೆ, ಬಂಟ್ವಾಳ, ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಪರಂಗಿಪೇಟೆ, ಮಂಗಳೂರು ಹೀಗೆ ಇಷ್ಟೆಲ್ಲಾ ಪ್ರದೇಶಗಳನ್ನ ಸೌತ್ ಕೇಂದ್ರ ಅಂತ ಹೇಳಿ ಬ್ರಿಟಿಷರು ಗುರುತಿಸ್ತಾರೆ. ಟಿಪ್ಪುವಿನ ಮರಣದ ನಂತರ ಈ ಪ್ರದೇಶಗಳಲ್ಲಿ ಪ್ರಭುತ್ವವನ್ನ ಸಾಧಿಸಿದ ಬ್ರಿಟಿಷರು ಸುಳ್ಯ ಮತ್ತು ಕೊಡಗನ್ನು ಆಕ್ರಮಿಸ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಸಿಡಿದೇಳಲಿಕ್ಕೆ ಕಾರಣವಾಗಿದ್ದ ಡಾಲ್ ಹೌಸಿ ತಂದಿದ್ದಂತಹ ದತ್ತು ಮಗನಿಗೆ ಅಧಿಕಾರ ಇಲ್ಲ ಅಂತ ಹೇಳುವಂತಹ ಕಾನೂನನ್ನು ಈ ಕೊಡಗಿನ ಮೇಲೂ ಹೇರಲಾಗಿತ್ತು. ಚಿಕ್ಕ ವೀರ ರಾಜೇಂದ್ರನನ್ನ ದುರಾಡಳಿತ ನಡೆಸ್ತಾ ಇದ್ದಾನೆ ಅಂತ ಹೇಳಿ ಪಟ್ಟದಿಂದ ಕೆಳಗಿಳಿಸಿ ಪರ್ಯಾಯವಾಗಿ ಪಟ್ಟಕ್ಕೇರ್ಲಿಕ್ಕೆ ಯಾರೂ ರಾಜವಂಶಸ್ಥರಿಲ್ಲ ಅಂತ ಹೇಳುವಂತಹ ಒಂದು ಕಾರಣವನ್ನ ಕೊಟ್ಟು ಬ್ರಿಟಿಷರು ಅಧಿಕಾರವನ್ನ ತಮ್ಮ ಕೈಗೆತ್ತಿಕೊಳ್ತಾರೆ. ಇದರ ಜೊತೆಗೆ ಅಲ್ಲಿಯವರೆಗೆ ರಾಜನಿಗೆ ವಸ್ತುಗಳ ರೂಪದಲ್ಲಿ ಕಂದಾಯವನ್ನ ಕಟ್ಟುವಂತಹ ಪದ್ಧತಿ ಇತ್ತು. ಆದರೆ ಬ್ರಿಟಿಷರು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಣದ ರೂಪದಲ್ಲಿಯೇ ಕಂದಾಯವನ್ನ ಕಟ್ಟಬೇಕಾಗಿ ಜನಗಳ ಮೇಲೆ ಒತ್ತಡವನ್ನ ಹೇರ್ತಾರೆ. ಬೆಳೆ ಕೊಯ್ಲಿಗೆ ಬಂದ ಕೂಡಲೇ ಅದರ ಬಹುಪಾಲನ್ನ ದಲ್ಲಾಳಿಗಳಿಗೆ ಮಾರಾಟ ಮಾಡಿ ಹಣವನ್ನು ಕಂದಾಯದ ರೂಪದಲ್ಲಿ ಸಲ್ಲಿಸುವಂತಹ ಪದ್ಧತಿ ಜನರಲ್ಲಿ ಒಂದೆಡೆ ಹಸಿವು, ಇನ್ನೊಂದೆಡೆ ಆಡಳಿತದ ವಿರುದ್ಧ ದಂಗೆ ಏಳಲಿಕ್ಕೆ ಪ್ರೇರಣೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಕೊಡಗು ಮತ್ತು ಸುಳ್ಯದ ಅರೆಭಾಷೆಯ ಗೌಡ್ರಾದ ಗುಡ್ಡೆಮನೆಯ ಅಪ್ಪಯ್ಯಗೌಡ, ಕೂಜುಗೋಡು ಮಲ್ಲಪ್ಪಗೌಡ ಸೇರಿದಂತೆ ಹಲವರು ಬ್ರಿಟಿಷರ ವಿರುದ್ಧ ಕತ್ತಿ ಮಸಿಲಿಕ್ ಪ್ರಾರಂಭಿಸಿದ್ರು. ಕೊಡಗಿನ ವಿರಾಜ್ಪೇಟೆಯ ಮೂಲದ ಅಪರಂಪ ಅಂತ ಹೇಳುವವನು ತಾನೇ ರಾಜವಂಶಸ್ಥ ಅಂತ ಹೇಳಿ ಜನರನ್ನ ನಂಬಿಸ್ತಾನೆ. ಸುಳ್ಯದಲ್ಲಿ ಅಪ್ಪಯ್ಯಗೌಡರ ನೇತೃತ್ವದಲ್ಲಿ ಸಾವಿರಾರು ಜನ ಒಟ್ಟಾಗಿ ಬ್ರಿಟಿಷರನ್ನ ಕೊಡಗಿನಿಂದ ಹೊಡೆದೋಡಿಸ್ಲಿಕ್ಕೆ ಯೋಜನೆಯನ್ನ ಹಾಕ್ತಾರೆ. ಬ್ರಿಟಿಷರಿಗೆ ಈ ವಿಷಯ ಗೊತ್ತಾದ ಕೂಡಲೇ 1835ರಲ್ಲಿ ಮೂಲತಃ ಜಂಗಮನಾಗಿದ್ದ ಅಪರಂಪನನ್ನ ಬಂಧಿಸ್ತಾರೆ. ಆದ್ರೆ ಉಳಿದವರು ಎಲ್ಲರೂ ಬ್ರಿಟಿಷರ ಸೆರೆಗೆ ಸಿಗದೆ ಪಾರಾಗ್ತಾರೆ. ಇದಾದ ಕೆಲವು ಸಮಯಗಳ ಕಾಲ ತಣ್ಣಗಾಗಿದ್ದಂತಹ ಚಳುವಳಿ ಅಪ್ಪಯ್ಯಗೌಡ ಹಾಗೂ ಕೆದಂಬಾಡಿ ರಾಮಯ್ಯಗೌಡರ ನೇತೃತ್ವದಲ್ಲಿ ಮತ್ತೆ ಪ್ರಾರಂಭ ಆಗ್ತದೆ. ಇದೇ ಸಮಯದಲ್ಲಿ ಕೊಡಗಿನ ಚಿಕ್ಕ ವೀರರಾಜೇಂದ್ರನ ವಂಶಸ್ಥ ಅಂತ ಹೇಳ್ಕೊಂಡು ಪುಟ್ಟ ಬಸಪ್ಪ ಅಂತ ಹೇಳುವವನು ಸುಳ್ಯಕ್ಕೆ ಬರ್ತಾನೆ. ಚಳುವಳಿಕಾರರು ಇವನನ್ನೇ ಕೊಡಗಿನ ರಾಜ ಅಂತ ಹೇಳಿ ಘೋಷಿಸ್ತಾರೆ. ಕೆದಂಬಾಡಿ ರಾಮಯ್ಯಗೌಡ, ಕೂಜುಗೋಡು ಮಲ್ಲಪ್ಪಗೌಡ ಸೇರಿದಂತೆ 2000ಕ್ಕೂ ಹೆಚ್ಚು ಜನ ಸುಳ್ಯದ ಪೂಮಲೆ ಬೆಟ್ಟದಲ್ಲಿ ಅವಿತುಕೊಂಡು ಬ್ರಿಟಿಷರ ವಿರುದ್ಧ ರಣತಂತ್ರವನ್ನ ಹೆಣೀತಾರೆ. ಇವರ ಈ ಹೋರಾಟಕ್ಕೆ ಸುಳ್ಯ ಹಾಗೂ ಕೊಡಗಿನ ಸಂಪೂರ್ಣ ಗೌಡ ಸಮುದಾಯವೇ ಬೆಂಬಲಕ್ಕೆ ನಿಂತಿತ್ತು. 2000ಕ್ಕೂ ಹೆಚ್ಚಿನ ಯುವಕರು ಒಟ್ಟಾದದ್ದು ಬ್ರಿಟಿಷರಿಗೆ ತಿಳಿಲೇ ಇಲ್ಲ. ಒಮ್ಮಿಂದೊಮ್ಮೆಲೆ ಬೆಳ್ಳಾರೆಯಲ್ಲಿದ್ದ ಬ್ರಿಟಿಷರ ಕೋಟೆಗೆ ನುಗ್ಗಿ ಅಲ್ಲಿದ್ದ ಬ್ರಿಟಿಷ್ ಹವಾಲ್ದಾರ್ ಒಬ್ಬನನ್ನ ಕೊಲ್ತಾರೆ. ಅಷ್ಟು ಮಾತ್ರವಲ್ಲ, ಕೋಟೆಯಲ್ಲಿದ್ದ ಶಸ್ತ್ರಾಸ್ತ್ರಗಳೆಲ್ಲವನ್ನು ವಶಕ್ಕೆ ಪಡೆದುಕೊಂಡು ಅಲ್ಲಿಂದಲೇ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ನಾಂದಿ ಹಾಡ್ತಾರೆ. ಇದರ ಜೊತೆಗೆ ಅದೇ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ನಮ್ಮ ಸ್ವತಂತ್ರ ಧ್ವಜವನ್ನು ಹಾರಿಸ್ತಾರೆ. ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಬೆಂಬಲವೂ ದೊರೆಯುತ್ತದೆ. ಸುಳ್ಯವನ್ನು ಮರಳಿ ವಶಕ್ಕೆ ಪಡೆದ ಹುಮ್ಮಸ್ಸಿನಲ್ಲಿ ಬ್ರಿಟಿಷರನ್ನು ಈ ನೆಲದಿಂದಲೇ ಓಡಿಸಬೇಕು ಅಂತ ಹೇಳಿ ನಿಶ್ಚಯಿಸಿ 4 ಕಡೆಗಳಿಂದ ಪ್ರತ್ಯೇಕ ತಂಡಗಳಾಗಿ ಹೋರಾಡಲಿಕ್ಕೆ ನಿರ್ಧರಿಸ್ತಾರೆ. ಕೊಡಗಿನ ರಾಜನೆಂದು ಘೋಷಣೆಯಾಗಿದ್ದ ಪುಟ್ಟ ಬಸಪ್ಪನನ್ನ ಕಲ್ಯಾಣಪ್ಪ ಅಂತ ಹೇಳಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಯವರೆಗೆ ಬ್ರಿಟಿಷರ ಪರವಾಗಿದ್ದ ಸ್ಥಳೀಯರು ಕೂಡ ಈ ಕಲ್ಯಾಣಪ್ಪನ ಪ್ರಭಾವ ಹೆಚ್ಚಿದಂತೆ ಅವನ ಜೊತೆ ಸೇರ್ಕೊಳ್ತಾರೆ. ಬೆಳ್ಳಾರೆಯ ಬೀರಣ್ಣ ಬಂಟರ ನೇತೃತ್ವದ ಒಂದು ತಂಡ ಸುಬ್ರಹ್ಮಣ್ಯ, ಬಿಸಿಲೆ, ಉಪ್ಪಿನಂಗಡಿ ಕಡೆ ತೆರಳಿದ್ರೆ ಕಂಚುಡ್ಕ ರಾಮಗೌಡ ಹಾಗೂ ಕುಡಕಲ್ಲು ಪುಟ್ಟಗೌಡರ ತಂಡ ಕಾಸರಗೋಡು, ಕುಂಬಳೆಯತ್ತ ತೆರಳುತ್ತದೆ. ಮತ್ತೊಂದು ತಂಡ
ಬಂಟ್ವಾಳ ಕಾರ್ಕಳದತ್ತ ತೆರಳಿದ್ರೆ ರಾಮಗೌಡ ಹಾಗೂ ಕಲ್ಯಾಣಪ್ಪನ ತಂಡ ಪುತ್ತೂರನ್ನ ವಶಪಡಿಸಿಕೊಂಡು ಅಲ್ಲಿದ್ದಂತಹ ಬ್ರಿಟಿಷ್ ಲೆಕ್ಕಾಧಿಕಾರಿಯನ್ನ ಬಂಧಿಸ್ತಾರೆ. ಈ ಕಲ್ಯಾಣಪ್ಪನ ತಂಡ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತ ಹೇಳಿದ್ರೆ ವಿಟ್ಲದ ಅರಸರನ್ನ ಪುತ್ತೂರಿಗೆ ಕರೆಸಿ ಶರಣಾಗುವಂತೆ ಮಾಡಿತ್ತು. ಇದೇ ವೇಳೆಗೆ ಕುಂಬ್ಳೆ ಸೀಮೆಯ ರಾಜನಾಗಿದ್ದ ಸುಬ್ಬಯ್ಯ ಹೆಗ್ಡೆ ಕೂಡ ಕಲ್ಯಾಣಪ್ಪನ ಬೆಂಬಲಕ್ಕೆ ನಿಂತು ಜೊತೆಯಾಗಿ ಮಂಗಳೂರಿನತ್ತ ಮುನ್ನುಗ್ತಾರೆ. ಕಲ್ಯಾಣಪ್ಪನ ದಂಡು ವಿಟ್ಲ ಕಳೆದು ಬಂಟ್ವಾಳದತ್ತ ಬರ್ತದೆ. ನಂದಾವರದ ಅರಮನೆಯಲ್ಲಿದ್ದ ಲಕ್ಷ್ಮಪ್ಪ ಬಂಗರಸ ಕೂಡ ಈ ಬ್ರಿಟಿಷರ ಹಾವಳಿಯಿಂದ ಬೇಸತ್ತದ್ರಿಂದ ಅವರು ಕಲ್ಯಾಣಪ್ಪನ ಜೊತೆಗೆ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಾರೆ. ಸಾವಿರಾರು ಸೈನಿಕರ ಜೊತೆಗೆ ಊರವರೆಲ್ಲ ದೊಣ್ಣೆಯನ್ನ ಹಿಡಿದುಕೊಂಡು ಮಂಗಳೂರಿನತ್ತ ಮುನ್ನುಗ್ತಾರೆ. ಇದರ ಬಗ್ಗೆ ಮೊದಲೇ ಮಾಹಿತಿಯನ್ನ ಪಡೆದಿದ್ದ ಬ್ರಿಟಿಷ್ ಕಲೆಕ್ಟರ್ ಲೂಯಿಸ್ ಏಪ್ರಿಲ್ 5ರಂದು ತನ್ನ ಕುಟುಂಬದವರು ಹಾಗೂ ಇತರ ಎಲ್ಲಾ ಇಂಗ್ಲಿಷರನ್ನ ಸೇರಿಸಿಕೊಂಡು ಪಲಾಯನ ಮಾಡ್ತಾರೆ. ಮಂಗಳೂರಿನ ಕಲೆಕ್ಟರ್ ಕಚೇರಿಯ ಮುಂಭಾಗದಲ್ಲಿ 4,000ಕ್ಕೂ ಹೆಚ್ಚಿದ್ದ ಕಲ್ಯಾಣಪ್ಪನ ದಂಡು ಬೀಡ್ಬಿಟ್ಟಿತ್ತು. ಮಂಗಳೂರಿನ ಆಗಿನ ಎತ್ತರದ ಗುಡ್ಡದಲ್ಲಿ ಸ್ವಾತಂತ್ರ್ಯದ ಕಹಳೆ ಮೊಳಗುತ್ತಿದ್ದಂತೆ ಸೂರ್ಯನ ಚಿತ್ರವುಳ್ಳ ಧ್ವಜವನ್ನ ಹಾರಿಸ್ತಾರೆ. ಗುಡ್ಡೆಮನೆ ತಮ್ಮಯ್ಯ ತಮ್ಮ ಹಾಲೇರಿ ವಂಶಸ್ಥರ ಸೂರ್ಯ ಲಾಂಛನದ ಧ್ವಜವನ್ನ ಹಾರಿಸಿದ ಕಾರಣ ಈ ಗುಡ್ಡಕ್ಕೆ ಬಾವುಟ ಗುಡ್ಡ ಅಂತ ಹೇಳಿ ಹೆಸರು ಬರಲಿಕ್ಕೆ ಕಾರಣ ಆಗ್ತದೆ. 1837 ಏಪ್ರಿಲ್ 5ರಂದು ಭಾರತದ ಪಾಲಿಗೆ ಮೊಟ್ಟ ಮೊದಲ ಸ್ವತಂತ್ರ ಧ್ವಜ ನಮ್ಮ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ರಾರಾಜಿಸಿತ್ತು. ಬ್ರಿಟಿಷರನ್ನ ಹೊಡೆದೋಡಿಸಿದೆವು ಅಂತ ಹೇಳುವಂತಹ ಸಂತೋಷದಲ್ಲಿ ಸಾವಿರಾರು ರೈತರು, ಚಳುವಳಿಕಾರರು ಈ ಕಲ್ಯಾಣಪ್ಪನ ಕ್ರಾಂತಿಗೆ ಜಯಘೋಷವನ್ನ ಹಾಕ್ತಾರೆ. ಇಷ್ಟಾಗಬೇಕಾದ್ರೆ ಕೇರಳದ ಕಣ್ಣೂರಿನಲ್ಲಿ ಹಡಗಿನಲ್ಲಿ ತೆರಳಿದ್ದ ಮಂಗಳೂರಿನ ಕಲೆಕ್ಟರ್ ಲೂಯಿಸ್ ಅಲ್ಲಿಂದ ಹಲವಾರು ಬ್ರಿಟಿಷ್ ಸೈನಿಕರನ್ನ ಮದ್ದುಗುಂಡುಗಳನ್ನ ತರಿಸಿ ರಾತ್ರೋರಾತ್ರಿ ಮಂಗಳೂರಿನ ಮೇಲೆ ದಾಳಿಯನ್ನ ಮಾಡ್ತಾರೆ. ಅಲ್ಲಿಯವರೆಗೆ ಉಳ್ಳಾಲದಲ್ಲಿ ಕಾದು ಕೂತಿದ್ದ ಸುಬ್ಬಯ್ಯ ಹೆಗ್ಡೆಯ ತಂಡ ಹಲವಾರು ದೋಣಿಗಳಲ್ಲಿ ನೇತ್ರಾವತಿ ನದಿಯನ್ನ ದಾಟ್ಲಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಹಡಗಿನಲ್ಲಿ ಅವಿತು ಕೂತಿದ್ದಂತಹ ಬ್ರಿಟಿಷರು ಈ ದೋಣಿಗಳ ಮೇಲೆ ಫಿರಂಗಿ ದಾಳಿಯನ್ನ ನಡೆಸಿ ಸುಟ್ಟು ಹಾಕ್ತಾರೆ. ಈ ಫಿರಂಗಿ ದಾಳಿಗಳು ಪ್ರಾರಂಭವಾಗ್ತಲೇ ಕಲ್ಯಾಣಪ್ಪ ಹಾಗೂ ನಂದಾವರದ ಬಂಗರಸ ಬ್ರಿಟಿಷರ ಮೇಲೆರಗ್ತಾರೆ. ದುರದೃಷ್ಟವಶಾತ್ ರಾತ್ರಿ ಕಾಲದ ಯುದ್ಧಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳಿಲ್ಲದೆ ಸೋಲನ್ನ ಅನುಭವಿಸಬೇಕಾಗ್ತದೆ. ಹಲವಾರು ಬ್ರಿಟಿಷರನ್ನ ತಮ್ಮ ಖಡ್ಗಗಳಿಂದಲೇ ಸದೆ ಬಡಿದ್ರೂ ಕೂಡ ಈ ಫಿರಂಗಿ ದಾಳಿಯ ಮುಂದೆ ಸೋಲನ್ನ ಒಪ್ಲೇಬೇಕಾಯಿತು. 13 ದಿನಗಳ ಕಾಲ ರಾರಾಜಿಸಿದ್ದ ಸ್ವಾತಂತ್ರ್ಯದ ಬಾವುಟವನ್ನ ಬ್ರಿಟಿಷರು ತೆಗೆದುಹಾಕಿ ಅಲ್ಲಿನ ಅಧಿಪತ್ಯವನ್ನ ಕೊನೆಗಾಣಿಸಿದ್ದಾರೆ. ಲಕ್ಷ್ಮಪ್ಪ ಬಂಗರಸ, ಗುಡ್ಡೆಮನೆ ಅಪ್ಪಯ್ಯಗೌಡ, ಶಾಂತಳ್ಳಿ ಮಲ್ಲಯ್ಯ ಹೀಗೆ ಹಲವರನ್ನ ಬ್ರಿಟಿಷರು ಬಂಧಿಸ್ತಾರೆ. ಆದ್ರೆ ಕಲ್ಯಾಣಪ್ಪ ಈ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಕಡಬದತ್ತ ತೆರಳ್ತಾನೆ. ಹೀಗೆ 1 ತಿಂಗಳ ಕಾಲ ಅವಿತುಕೊಂಡಿದ್ದಂತಹ ಕಲ್ಯಾಣಪ್ಪನನ್ನ ಮಡಿಕೇರಿಯ ಗಡಿ ಭಾಗದಲ್ಲಿ ಬಂಧಿಸಿ ಮತ್ತೆ ಪುನಃ ಮಂಗಳೂರಿಗೆ ಕರೆತರ್ತಾರೆ. ನ್ಯಾಯಾಲಯದ ಮೂಲಕ ಶಿಕ್ಷೆಯನ್ನ ಘೋಷಿಸಿ ಚಳುವಳಿಯ ನೇತೃತ್ವವನ್ನ ವಹಿಸಿದ್ದ ಕಲ್ಯಾಣಪ್ಪ, ಬಂಗರಸ ಹಾಗೂ ಗುಡ್ಡೆಮನೆ ಅಪ್ಪಯ್ಯಗೌಡ ಇವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತದೆ. ಕಲ್ಯಾಣಪ್ಪ ಹಾಗೂ ಬಂಗರಸ ಇವರನ್ನ ನಂತೂರಿನ ಬಿಕರ್ನಕಟ್ಟೆಯಲ್ಲಿರುವಂತಹ ದೊಡ್ಡ ಆಲದ ಮರಕ್ಕೆ ನೇತು ಹಾಕಿ ಗಲ್ಲಿಗೇರಿಸಲಾಗಿತ್ತು. ಇದೇ ಮರದಲ್ಲಿ ಹಲವರನ್ನ ಗಲ್ಲಿಗೇರಿಸ್ತಾ ಇದ್ದದ್ರಿಂದ ಇದನ್ನ ಭೀಕರ ಮರಣಕಟ್ಟೆ ಅಂತ ಹೇಳಿ ಕರೀತಾ ಇದ್ರು. ಇದೇ ರೀತಿ ಗುಡ್ಡೆಮನೆ ಅಪ್ಪಯ್ಯಗೌಡ್ರನ್ನ ಮಡಿಕೇರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಜನರ ಮಧ್ಯೆ ಮರಕ್ಕೆ ನೇತು ಹಾಕಿ ಗಲ್ಲಿಗೇರಿಸಿದ್ರೆ ಇನ್ನೂ ಕೆಲವರನ್ನ ಬೆಂಬಲ ನೀಡಿದ ಕಾರಣಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಜೈಲಿಗೆ ತಳ್ತಾರೆ. ಇದರೊಂದಿಗೆ ಸುಳ್ಯದಂತಹ ಪುಟ್ಟ ಹಳ್ಳಿಯಲ್ಲಿ ಪ್ರಾರಂಭವಾಗಿದ್ದ ತುಳುನಾಡಿನಾದ್ಯಂತ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಕೊನೆಯಾಗ್ತದೆ. 1857ರ ಸಿಪಾಯಿ ದಂಗೆಯನ್ನ ನಮ್ಮ ಇತಿಹಾಸಕಾರರು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ದಾಖಲಿಸಿದ್ದಾರೆ. ಆದ್ರೆ ಅದಕ್ಕೂ 20 ವರ್ಷಗಳ ಮೊದಲೇ ನಡೆದಿದ್ದಂತಹ ಈ ಸಂಗ್ರಾಮವನ್ನ ಕಲ್ಯಾಣಪ್ಪನ ದರೋಡೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಲಾಗಿದೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗದ ಸುಳ್ಯ, ಕೊಡಗು ಹಾಗೂ ನಮ್ಮ ತುಳುವರು ಸೇರಿಕೊಂಡು ಊದಿದ್ದಂತಹ ಸ್ವಾತಂತ್ರ್ಯದ ಕಹಳೆ, ಅದಕ್ಕಾಗಿ ನೀಡಿದ್ದಂತಹ ಬಲಿದಾನ ಬ್ರಿಟಿಷರ ದಾಸ್ಯದ ಸಂಕೋಲೆಯ ವಿರುದ್ಧ ಕಿಚ್ಚು ಹಚ್ಚುವಂತೆ ಮಾಡಿತ್ತು. ಇಂತಹ ವೀರರನ್ನು ಪಡೆದ ನಮ್ಮ ತುಳುನಾಡಿನ ಸಾಹಸದ ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ ಬರ್ತೇವೆ. ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ.